ಬೇಸಿಕ್ ರೈಟ್ ಅವ್ರದ್ದು ವಂಚಿತ ಮಾಡಿದ್ದಾರೆ. ಸೊ ಅಂತ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಆಗಬಾರ್ದು ಅಂತ ಆ ನಿಟ್ಟಿನಲ್ಲಿ ಇವತ್ತು ಈ ಸರ್ದು ಪರೀಕ್ಷೆನೆ ನಾನು ಇಟ್ಟಿದ್ದೀನಿ. ನೀವು ನೋಡಿರ್ಬೇಕು, ವೆಸ್ಟ್ ಬೆಂಗಾಲ್ 91 lakhs, UP 2 lakhs, 2 crores 71 lakhs. ಸೊ ಅಂತ ಎಲ್ಲ ಪ್ರದೇಶದಲ್ಲಿ ಎಲ್ಲಿ ಅವರು ಸರ್ಕಾರ ಮಾಡಿದ್ದಾರೆ. ಇಂಥ ಪ್ರಕ್ರಿಯೆಯಿಂದ ಕಾಂಗ್ರೆಸ್ ವೋಟಿಂಗ್ ಏನಿದೆ ಅವರಿಗೆ ಕೂಡ ಗೊತ್ತು, ಎಲ್ಲರಿಗೆ ಗೊತ್ತು ಕಾಂಗ್ರೆಸ್ ಮತದಾರ ಎಂದರೆ ಯಾರು. ನಮ್ಮ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಆ ಹಿಂದೆ OBC ವೋಟಿಂಗ್ಸ್ ಜಾಸ್ತಿ ನಮ್ದು ಇದ್ದಾವೆ. ಮೈನಾರಿಟೀಸ್, ಯಾಕೆಂದ್ರೆ ನಾವು ಕೋಮುವಾದಿ ಪಕ್ಷ ಇಲ್ಲ, ಎಲ್ಲರಿಗೆ ಸೇರಿ ನಾವು ಕೆಲಸ ಮಾಡ್ತೀವಿ ಅಂತ ಮೈನಾರಿಟೀಸ್, SC ST ಎಲ್ಲ ಇಂಥ ವೋಟರ್ಸ್ಗೆ ಮುದ್ದಾಮವಾಗಿ ಅವರು ಕಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಅಂತ ಪರಿಸ್ಥಿತಿ ಎಲ್ಲಿ ಬಂದಿಲ್ಲ, ಯಾಕೆಂದ್ರೆ ಪಕ್ಷ ವತಿಯಿಂದ ಕೂಡ ನಾವು ಬಹಳ ಗಂಭೀರವಾಗಿ ಪ್ರೊಸೆಸ್ ತಗೊಳ್ತಾ ಇದ್ದೀವಿ. ಆದ್ರೆ ಕೂಡ ಕೆಲವರು BLOs ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಪ್ರಕ್ರಿಯೆಯಲ್ಲಿ ನಿಮ್ ಹೆಸರು ಇಲ್ಲ, 25 ವೋಟರ್ ಲಿಸ್ಟ್ ಏನಿದೆ ಅದರಲ್ಲಿ ಹೆಸರು ಇಲ್ಲ, ಅದಕ್ಕೆ ನಿಮ್ಗೆ ವೋಟಿಂಗ್ ರೈಟ್ಸ್ ಇಲ್ಲ. ಸೊ ಅಂತ ಇದಕ್ಕೆ ತಾವು ಎಲ್ಲ ಜನರು ಗಾಬರಿ ಆಗಬಾರ್ದು, ಯಾಕೆಂದ್ರೆ ಇದಕ್ಕೆ ಕೂಡ ಪರಿಹಾರ ಇದೆ. ಫಾರ್ಮ್ ನಂಬರ್ 6ಗೆ ತಾವು ಎಲ್ಲರೂ ಎನ್ರೋಲ್ ಮಾಡಿದ್ರೆ 8 ಆಗಸ್ಟ್ ಇಂದ ಬಹುಶಃ ತಹಸೀಲ್ದಾರ್ ಅವರು, DC ಅವರು ಫಾರ್ಮ್ ಬಿಡುಗಡೆ ಮಾಡ್ತಾರೆ. ಆ ಫಾರ್ಮ್ 6 ನೀವು ಎನ್ಯುಮರೇಷನ್ ಫಾರ್ಮ್ ಫಿಲ್ಅಪ್ ಮಾಡ್ಕೊಂಡು ಕೊಟ್ಟಿದ್ರೆ ನಿಮ್ಗೆ ಕೂಡ ವೋಟರ್ ಲಿಸ್ಟ್ ಅಲ್ಲಿ ಆ ಹಕ್ಕು ಸಿಗುತ್ತೆ. ಇದು ಬೇಸಿಕಲಿ ಆಗ್ತಾ ಇದೆ ಅನ್ಮ್ಯಾಪ್ಡ್ ವೋಟರ್ಸ್ಗೆ. ಅನ್ಮ್ಯಾಪ್ಡ್ ವೋಟರ್ಸ್ ಕೆಲವರು ಹೆಣ್ಮಕ್ಳು ಮದುವೆ ಮಾಡಿ ಇಲ್ಲಿ ಬಂದಿದ್ದಾರೆ, ಅವರಿಗೆ ಕಷ್ಟ ಆಗ್ತಾ ಇದೆ. ಅವ್ರಿಗೋಸ್ಕರ ಇದು ಬಹಳ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೀರಿ. ಯಾಕೆಂದ್ರೆ 2002 ಅಲ್ಲಿ ಅವ್ರದ್ದು ಇಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಇಲ್ಲ, 25 ಅಲ್ಲಿ ಇಲ್ಲ ಕೂಡ. ಫಾರ್ಮ್ 6 ಇಸ್ ಅ ಸೇವಿಯರ್. ಅದು ಫಾರ್ಮ್ ತುಂಬಿ ಡಾಕ್ಯುಮೆಂಟ್ ಏನ್ ಬೇಕೋ ಅದು ಕೊಟ್ಟಿದ್ರೆ ಖಂಡಿತವಾಗಿ ನಿಮ್ಗೆ ಕೂಡ ಅದು ಹಕ್ಕು ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಪ್ರಕ್ರಿಯೆಯಲ್ಲಿ ಸುಮಾರು 50% ಡಿಜಿಟೈಸೇಷನ್ ವಿಜಯಪುರ ಜಿಲ್ಲೆಯಲ್ಲಿ ಆಗಿದೆ. ಸೊ ಉಳಿದಿದ್ದು ಕೂಡ ಬರೋದು 8 ಆಗಸ್ಟ್ ವರೆಗೂ ಎಲ್ಲರೂ ಮಾಡ್ತಾರೆ. ಅಧ್ಯಕ್ಷರು ಮತ್ತೆ ಎಲ್ಲ ಜವಾಬ್ದಾರಿ ತಗೊಂಡು ಇನ್ಚಾರ್ಜ್ ಏನಿದ್ದಾರೆ ಅವರು ಕೂಡ ಮಾಡ್ತಾರೆ ಅಂತ ಭರವಸೆ ಇಟ್ಕೊಂಡು ಬರೋದು ದಿನಗಳಲ್ಲಿ ಮತ್ತೆ ಒಮ್ಮೆ ಸತಿ ನಮ್ಮ 5 ಗ್ಯಾರಂಟೀಸ್ ಏನು ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಸರ್ಕಾರ ಕೊಡ್ತಾ ಇದ್ದಾರೆ, ಆ 5 ಗ್ಯಾರಂಟೀಸ್ ಮತ್ತೆ ಸರ್ಕಾರಿ ಸೌಲಭ್ಯಗಳು ನಿಮ್ ಜನರಿಗೆ ಸಿಕ್ಬೇಕಾ ಅಂದ್ರೆ ಕಡ್ಡಾಯವಾಗಿ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ತಗೊಳ್ಳಿ, ನೋಡಿ ಇದೆ ಇಲ್ವಾ. ಮುಂದೆ ಇಲೆಕ್ಷನ್ ಹತ್ತಿರ ಹೆಂಗ್ ಬರುತ್ತೆ, BJP ಅವರು ಖಂಡಿತವಾಗಿ ನಿಮ್ ಹೆಸರು ಇಲ್ಲ ಅಂದ್ರೆ ದೇಶದಿಂದ ಹೊರಗಡೆ ನಿಮ್ಗೆ ಹಾಕ್ಲಿಕ್ಕೆ ಹೆಚ್ಚು ಕಡಿಮೆ ಕೂಡ ನೋಡಲ್ಲ. ಇದು ಪರಿಸ್ಥಿತಿ ಬಿಹಾರಲ್ಲಿ ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡ್ತಾ ಇದ್ದೀವಿ. ಯಾರ್ದು ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇಲ್ಲ, ಅವ್ರ ದೇಶದ ಸಿಟಿಸನ್ಶಿಪ್ ಇಲ್ಲ ಅಂತ ಅವರಿಗೆ ಹೊರಗಡೆ ಕಳಿಸ್ಲಿಕ್ಕೆ ಈಗ ತಾನೇ ಹೋಮ್ ಮಿನಿಸ್ಟರ್ ಆರ್ಡರ್ ಮಾಡಿದ್ದಾರೆ ಅಂತ. ಸೊ ಅಂತ ಪರಿಸ್ಥಿತಿ ನಮ್ಮ ಕರ್ನಾಟಕ ಜನರ ಮುಂದೆ ಬರಬಾರ್ದು. ಅದಕ್ಕೆ ನಾವು ಎಲ್ಲರೂ ಈ SIR ಪ್ರೊಸೆಸ್ ಅಲ್ಲಿ ಭಾಗವಹಿಸಬೇಕು. ಸರ್ಕಾರಿ ಸೌಲಭ್ಯಗಳು ಏನ್ 5 ಗ್ಯಾರಂಟಿ ಸಿಗ್ತಾ ಇದೆ ಅದು ಇನ್ನೂ ಕಡ್ಡಾಯವಾಗಿ ನಿಮ್ಗೆ ಸಿಗ್ಬೇಕಂದ್ರೆ ನಾವು ಎಲ್ಲರೂ ಸರ್ಕಾರಿ ಸೌಲಭ್ಯ ಉಪಯೋಗ ಮಾಡಿಸಿ ಜನರ ಸೇವೆ ಮಾಡಲಿಕ್ಕೆ ಇನ್ನು 2 ವರ್ಷದ ಕಾಂಗ್ರೆಸ್ ಸರ್ಕಾರ ಇದೆ. ಅದು ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಅದಕ್ಕೆ ವಿಜಯಪುರ ಜನರಿಗೆ, ಇಡೀ ಕರ್ನಾಟಕ ಜನತೆಗೆ ಮತ್ತೆ ಒಮ್ಮೆ ಸತಿ ಧನ್ಯವಾದ ಹೇಳಿ ನಾನು go to the Supreme Court, but till your documents are verified, till your documents come, Supreme Court takes your cases for how many long? How many long years it takes, sir? If you put a case today, are you guaranteeing me till he dies his case will come on this table also? There are many cases in the Supreme Court also who are acquitted but still have सजा उन्होंने कराई है. और आजकल तो आपने देखा है, why I am telling you this bravely is because it is a serious process. And SIR में सुप्रीम कोर्ट में आप जाके भी इलेक्शन कमीशन हो, सुप्रीम कोर्ट हो, EC इनकम टैक्स हो, ED हो, आज किसके हाथ में है? Who is controlling it? It is the Modi and Amit Shah government sitting in the center that is controlling it. We don't want our
our people to suffer that court cases and all. That's why I'm just trying to make you aware. That is my only whole point. ಅಂತ ಜನರಿಗೆ ಕಾಂಗ್ರೆಸ್ ಸಪೋರ್ಟ್ ಬರಲ್ವಾ? Pardon me? ಅಂತ ಜನರಿಗೆ ಈಗ ಹೊರಗಡೆ ಉಳಿದವರು ಈಗ ಬೇರೆ ಬೇರೆ ರಾಜ್ಯಗಳು ಕಾಂಗ್ರೆಸ್ ಯಾವ ತರ ನಿಲ್ಲುತ್ತೆ ಅವ್ರ ಜೊತೆ ಅಂತ ಅದಕ್ಕೆ BLS ಅಪಾಯಿಂಟ್ ಮಾಡಿ ಇದು ನಾನು ಯಾಕೆ ಬಂದಿದ್ದೀನಿ ಇಲ್ಲಿ ಅಂತ ಅದಕ್ಕೆ ಎಲ್ಲ ಗಂಭೀರವಾಗಿ ಪ್ರೊಸೆಸ್ ತಗೊಂಡು ಅವ್ರದ್ದು ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಹಾಕ್ಲೇಬೇಕು ಅಂತ ಅಧ್ಯಕ್ಷರು ಪ್ರತಿಯೊಂದು ಬೂತ್ ಅಲ್ಲಿ BLA 2s ಇದಾವೆ, BLA 1 ಅಂತ ಅಲ್ಲಿ ಇರ್ತಕ್ಕಂಥ ಶಾಸಕರು ಡಿಫಿಟೆಡ್ MLA ಕ್ಯಾಂಡಿಡೇಟ್ಸ್ ಇದ್ದಾರೆ, ಅವ್ರ ಮೇಲೆ ಡಿಸ್ಟ್ರಿಕ್ಟ್ ಇಂದ ಇನ್ಚಾರ್ಜ್ ಹಾಕಿದೀವಿ, ಅದರ ಮೇಲೆ ಸ್ಟೇಟ್ ಇಂದ ಹಾಕಿದೀವಿ. ಸೊ ದಿಸ್ ಇಸ್ ವಾಟ್ ವೈ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಕಾಂಗ್ರೆಸ್ ಬಹಳ ಗಂಭೀರವಾಗಿ ಪ್ರಕ್ರಿಯೆ ತಗೊಳ್ತಾ ನೀವು ಇದೆ. ಮಾಡಿದ್ದೀರಾ ಇಲ್ಲ ಅಂತ Yes. ಒಂದು ಎಕ್ಸಾಂಪಲ್, ಮೊನ್ನೆ ಒಬ್ಬೊಂದು ನಕಲಿ BLO ಸಿಕ್ಕಿದ್ದಾರೆ ಅಂತ ನಿಮ್ಮ ಕಾಂಗ್ರೆಸ್ ಮುಖಂಡರು ಆರೋಪನ ಮಾಡಿದ್ರು, ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು. ಅವ್ರ ಮೇಲೆ ಒಂದು FIR ಮಾಡಕ್ಕಾಗಿಲ್ಲ ನಿಮ್ದೇ ಸರ್ಕಾರದಲ್ಲಿ. ನಕಲಿ ನಕಲಿ डुप्लीकेट BLO कहाँ पे मिला है? बीजापुर में आपके लीडरशिप का It's not BLA, नहीं BLA. Not BLA. Because you are commenting government officers. It's not BLO, BLA. It's not even BLA. BLA. Yeah. There's a difference, sir. Because government officer nakli andre bala Government officer ಇಲ್ಲ. So see, this is what I say. Use your words responsibility. I use it very responsibly. It's not BLA. 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 ಇದು ನನ್ನ ಗಮನಕ್ಕೆ ಬಂದಿಲ್ಲ, ಈಗ ನೀವು ತರ್ತಾ ಇದ್ದೀರಿ. ಅಂದ್ರೆ ನಿಮ್ಮ ಗಮನಕ್ಕೆ ಇನ್ನೂ ಬಂದಿಲ್ಲ ಅಂತಂದ್ರೆ ಹೌದು, ನಿಮ್ಮ ಈಗ ನಾಯಕರುಗಳು ನಿಮ್ಮ ಎದುರಿಗೆ ಏನು ಪ್ರೆಸೆಂಟ್ ಮಾಡಿಲ್ವಾ? ಅಂದ್ರೆ ಈಗ just ಬಂದಿದೆ, ನನ್ನ trust. ಅಂದ್ರೆ ನೀವು ನಾನು ಹೇಳ್ತಾ ಇರೋದು ನಿಮಗೆ ಗೊತ್ತಿಲ್ಲ ಇಲ್ಲ ಆಗಿರ್ತಕ್ಕಂಥದ್ದು ನ್ಯೂಸ್ ಆಗಿದೆ. Sir, ಅಂದ್ರೆ SIR ಕುರಿತಾಗಿ ರಾಜ್ಯದಲ್ಲಿ ಏನ್ ನಡೀತದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಗೆ? sir, with due respect, ನೀವು ಏನ್ ಹೇಳ್ತಾ ಇದ್ದೀರಾ, with due respect to your questions, ನಾವು ಫಸ್ಟ್ ಪ್ರೆಸ್ ಮೀಟ್ ತಗೊಳ್ಳೋಣ ಅಂತ ನಾನು ಫಸ್ಟ್ ಪ್ರೆಸ್ ಮೀಟ್ಗೆ ಬಂದಿದ್ದೀನಿ. ಇನ್ನು ರಿವ್ಯೂ ಮೀಟಿಂಗ್ ಈಗ ತಗೊಳ್ತಾ ಇದ್ದೀನಿ. ಆಕ್ಚುಲಿ ನಮ್ಮ ಪ್ರೊಸೆಸ್ ಪ್ರಕಾರ ನಾವು ಫಸ್ಟ್ ಮೀಟಿಂಗ್ ತಗೊಳ್ತೀವಿ, ಆಮೇಲೆ ಪ್ರೆಸ್ ಮೀಟ್ ತಗೊಳ್ತೀವಿ. ಬಟ್ ಆದರೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಏನು ರಿಕ್ವೆಸ್ಟ್ ಮಾಡಿದ್ರೆ ಅಂದರೆ, ತಾವು ಎಲ್ಲರೂ 10 ಗಂಟೆ ಮತ್ತೆ ಕೆಲಸ ಇರುತ್ತೆ, ಬೇಗ ಬಂದಿದ್ದೀರಾ, 10 ಗಂಟೆ ಹೇಳಿದ್ದೀನಿ ಮೇಡಮ್, ಫಸ್ಟ್ ರಿವ್ಯೂ ಆಮೇಲೆ ಕೊಡ್ತೀನಿ ಎಲ್ಲ. ಸೊ ಆ ರಿವ್ಯೂ ಅಲ್ಲಿ ಇದು ಡಿಸ್ಕಸ್ ಆಗುತ್ತೆ. ಖಂಡಿತವಾಗಿ ಇದು ನನ್ನ ಗಮನಕ್ಕೆ ತಾವು ತಂದಿದ್ದೀರಾ, ತುಂಬಾ ಧನ್ಯವಾದಗಳು. ಇದು ನಮ್ಮ ಹೋಮ್ ಮಿನಿಸ್ಟರ್ ಗಮನಕ್ಕೆ ಕೂಡ ತರ್ತೀನಿ, ಇಲ್ಲಿ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಗಮನಕ್ಕೆ ಕೂಡ ತಂದು ಏನ್ ಕ್ರಮ ತಗೋಬೇಕು ಅದು ಕೂಡ ಅವ್ರ ಗಮನಕ್ಕೆ ತಂದು ಕ್ರಮ ತಗೊಳ್ತೀವಿ. ಪ್ರಮುಖವಾಗಿ ವಿಜಯಪುರದಲ್ಲಿ ಕಾಂಗ್ರೆಸ್ ಮತಗಳನ್ನೇ ಟಾರ್ಗೆಟ್ ಮಾಡಿ ಅದನ್ನ ನಿಷ್ಕ್ರಿಯಗೊಳಿಸುವಂತಹ ಪ್ಲಾನ್ ನಡೀತಾ ಇದೆ ಅಂತಕ್ಕಂಥದ್ದು ಕೇಳಲ್ಪಡ್ತಾ ಇದೀವಿ ನಾವು. ಸೊ ಅದಕ್ಕೆ ಅದನ್ನ ಯಾವ ರೀತಿ ನೀವು ತಗೋತಾ ಇದ್ದೀರಿ, ಏನು ಯಾವ ರೀತಿ ಸಾರ್ವಜನಿಕ ಮನೆ ಹೋಗಿ ಅದು ವೆರಿಫೈ ಮಾಡ್ತಾ ಇದ್ದಾರೆ, ಇದು ಪ್ರಕ್ರಿಯೆ ಸರಿಯಾಗಿ ನಡೀತಾ ಇದೆ ಅಂತ. ಒಂದು ಗ್ಯಾರಂಟಿಗಳು ನೀವು ಕೊಡೋದಿಲ್ಲ, SIR ಮಾಡ್ಬೇಕಂದ್ರೆ ಏನು ಸರ್ ನೀವು ಒಂಥರ ಅವ್ರಿಗೂ ಯು ಆರ್ ಥ್ರೆಟನಿಂಗ್ ದಮ್ ದ ವೇ ಸೆಂಟ್ರಲ್ ಗವರ್ಮೆಂಟ್ ಥ್ರೆಟನಿಂಗ್ ದಮ್. ನನ್ನ ಮಾತು ಕೇಳಿಲ್ಲ ಸರ್ ಸರಿಯಾಗಿ. ನಾನು ಏನು ಹೇಳಿದೆ, SIR ಸಂಬಂಧಪಟ್ಟ ಏನಿದೆ ಅದರಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ನಿಮ್ಮ ಸಿಟಿಸನ್ಶಿಪ್ ಕ್ವಶನ್ ಆಗುತ್ತೆ. ನೀವು ಸಿಟಿಸನ್ನೇ ನಮ್ಮ ದೇಶದ್ದು ಇಲ್ಲ BJP ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ದೇಶದಿಂದ ಕರ್ನಾಟಕದಿಂದ ಹೊರಗಡೆ ಹಾಕ್ತಾರೆ. I'm questioning, I am not questioning. BJP will tomorrow question the citizenship of the voter. ಅದು ಆಗಬಾರ್ದು. Secondly, I mentioned the 5 guarantee ಯಾಕೆ ಅಂದ್ರೆ 5 guarantee is digitalized. ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಇದೆ. ಅಕೌಂಟ್ ಎಲ್ಲಿ ಅಟ್ಯಾಚ್ ಮಾಡಿದ್ದಾರೆ, ಆಧಾರ್ ಕಾರ್ಡ್ಗೆ. ಆಧಾರ್ ಕಾರ್ಡ್ ಎಲ್ಲಿ ಡಾಕ್ಯುಮೆಂಟ್ ಇದು ಮಾಡ್ತಾ ಇದ್ದಾರೆ, ವೋಟರ್ ಲಿಸ್ಟ್ಗೆ. ಇಟ್ ಈಸ್ ಅ ವಿಶಿಯಸ್ ಸೈಕಲ್. ಇಫ್ ಯು ಡೋಂಟ್ ಟ್ಯಾಗ್ ಇಟ್ ದಿಸ್ ವಿಲ್ ಗೋ. ಅದು ಹೇಳ್ತಾ ಇದ್ದೀನಿ, ಇದು ಧಮಕಿ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಸರಿಯಾಗಿ ಕೇಳಿ. ಇಟ್ ಈಸ್ ನಾಟ್ ಮೀ, BJP is questioning this. BJP ಇದು ಕ್ವಶನ್ ಮಾಡ್ತಾ ಇದ್ದಾರೆ. ನೀವು ವೋಟಿಂಗ್ ಬರೀ ಇದು ಪ್ರಶ್ನೆ ಇಲ್ಲ. ವೋಟಿಂಗ್ ಇಟ್ ಈಸ್ ದ ಬೇಸಿಕ್ ಫಂಡಮೆಂಟಲ್ ರೈಟ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ. ವೋಟಿಂಗ್ ಒಂದು ಭಾಗ ಇದೆ, ದ ನೆಕ್ಸ್ಟ್ ಪಾರ್ಟ್ ಇಸ್ ದ ಸಿಟಿಸನ್ಶಿಪ್. ನೀವು ನಾಗರಿಕನೇ ಇಲ್ಲ ದೇಶದ್ದು, ಕರ್ನಾಟಕದ ನಾಗರಿಕನೇ ಇಲ್ಲ, ನಿಮ್ಗೆ ಹೊರಗಡೆ ಹಾಕಿದ್ರೆ ಏನ್ ಮಾಡ್ತೀರಾ ಮತ್ತೆ ಸರ್? ಅಲ್ಲ ನಿಮ್ಮ ಬರಲ್ಲ ಮೇಡಮ್ ಮುಂದೆ. ಹಾ? ಈಗ BJP ಬರುತ್ತೆ, BJP ಆ ರೀತಿ ಮಾಡುತ್ತೆ ಅನ್ನೋದಾದ್ರೆ ಕಾಂಗ್ರೆಸ್ ಬರುತ್ತೆ ಅನ್ನೋದು ಭರವಸೆ ಇಲ್ವಾ ನಿಮಗೆ? ಇಲ್ಲ, ಭರವಸೆ ಇದೆ. ಬಟ್ ಆದ್ರೆ ಈ ಪ್ರೋಸೆಸ್ ಹೇಗೆ ನಡೀತಾ ಇದೆ, ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆ, ಇಲೆಕ್ಷನ್ ಕಮಿಷನ್ ಇದು ಪ್ರಕ್ರಿಯೆ ನಡೀತಾ ಇರ್ತಕ್ಕಂತ, ಯಾವ್ದು ಪಕ್ಷ ಯಾವ್ದು ಸರ್ಕಾರ ಇದು
ಪ್ರಕ್ರಿಯೆ ನಡೆಸ್ತಾ ಇಲ್ಲ. ವೆರಿ ಕ್ಲಿಯರ್ ಸರ್. SIR is a election commission of India process. We are participating in that process as a political party. We as a Congress party, we are participating in that process. ನಮ್ಗೆ ಏನಿದೆ ನಮ್ ಜನರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ನೀವು ಧಮಕಿ ಯಾವ ರೀತಿ ಆಗ್ತಿದ್ರೆ ಅಂತಂದ್ರೆ ಇವ್ರು ಹೇಳೋ ಪ್ರಕಾರ ನೀವು ಮುಂದೆ ಬಿಜೆಪಿ ಸರ್ಕಾರ ಬಂದ್ರೆ ನಿಮ್ಮನ್ನ ಹೊರಗೆ ಹಾಕುತ್ತೆ ಅನ್ನೋದೇ ಧಮಕಿ ಅಂತ ಹೇಳೋದು. ಮುಂದೆ ಅಂತ ಹೇಳ್ತಾ ಇಲ್ಲ, ಈಗ ಮೇಡಮ್, ಕೇಂದ್ರದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಮುಂದೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಬರ್ಬೋದಾಗತ್ತೆ. ಅಣ್ಣ ECI is Election Commission of India. SIR Special Intensive Revision ಇದು ಕರ್ನಾಟಕ ಸರ್ಕಾರ ಮಾಡ್ತಕ್ಕಂಥ ಪ್ರೊಸೆಸ್ ಇಲ್ಲ, ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ಪ್ರೊಸೆಸ್ ಇಲ್ಲ, ಬಿಜೆಪಿ ಸರ್ಕಾರ ಮಾಡ್ತಕ್ಕಂಥ ಪ್ರೊಸೆಸ್ ಇಲ್ಲ. ಇದು ಕೇಂದ್ರದಿಂದ ಬರೆದು ಒಂದು process SIR which is done by Election Commission of India, which is controlled by central government. ಯಾರಿದ್ದಾರೆ ಸೆಂಟ್ರಲ್ ಅಲ್ಲಿ? BJP government. If we still have till 29, this is 26, 3 years are still remaining. 3 ವರ್ಷದಲ್ಲಿ ನಿಮ್ಗೆ ಇವತ್ತು ವೋಟರ್ ಲಿಸ್ಟ್ ಅಲ್ಲಿ ನಿಮ್ದು ಹೆಸರು ಇಲ್ಲ ಅಂದ್ರೆ, ನೀವು ಸಿಟಿಸನ್ಶಿಪ್ ಇಲ್ಲ ಅಂದ್ರೆ, ಉದಾಹರಣೆಯಿಂದ ಹೇಳ್ತಾ ಇದ್ದೀವಿ, ವೆಸ್ಟ್ ಬೆಂಗಾಲ್ ಅಲ್ಲಿ ಈ ತರ ಆಗಿದೆ, ಬಿಹಾರ್ ಅಲ್ಲಿ ಈ ತರ ಆಗ್ತಾ ಇದೆ. ಉದಾಹರಣೆಯಿಂದ ನಮ್ಮ ಕರ್ನಾಟಕದಲ್ಲಿ ಇದು ಆಗ್ಬಾರ್ದು ಅಂತ ಅಷ್ಟೇ ಗಂಭೀರವಾಗಿ ನಮ್ಮ ಜನರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀವಿ. ಈಗ ಐ ಆಮ್ ನಾಟ್ ಕಮೆಂಟಿಂಗ್ ವೆದರ್ ಯಾವ ಸರ್ಕಾರ ಬರ್ತಾರೆ ಯಾವ ಸರ್ಕಾರ ಹೋಗ್ತದೆ, ಅದು ನಮ್ಮ ಸಂಬಂಧನೇ ಇಲ್ಲ. ಈಗ ಐ ಹ್ಯಾವ್ ಕಮ್ ಹಿಯರ್ ಫಾರ್ SIR process. I am trying to explain SIR process ಏನ್ ಪ್ರೋಸ್ ಅಂಡ್ ಕಾನ್ಸ್ ಇವತ್ತು ಇದೆ, ನಾಳೆ ಕೂಡ ಆಗ್ಲಿಕ್ಕೆ ಚಾನ್ಸಸ್ ಆಗುತ್ತೆ. ಬಿಯಾಂಡ್ ಎಲೆಕ್ಷನ್ ಕಮಿಷನ್ ಸುಪ್ರೀಂ ಕೋರ್ಟ್ ಇದೆ. ಇಟ್ ಡಸಂಟ್ ಮೀನ್ ದಟ್ ಎಲೆಕ್ಷನ್ ಕಮಿಷನ್ ರಿಜೆಕ್ಟೆಡ್ ನಮ್ಮಲ್ಲಿ ಯಾವುದೂ ಇಲ್ಲ ಅಂದ್ರೆ, ಐ ಮೀನ್ ಹ್ಯಾಸ್ ಎನಿ ಇಂಡಿವಿಜುವಲ್ ಸೋ ಫಾರ್ ಬಿನ್ ರಿಫ್ಯೂಸ್ಡ್ ಅನ್ ಇಂಡಿಯನ್ ಸಿಟಿಜನ್? ನೋ. Are you not exaggerating things? Yes, I will give you the documents. I will give you the Have they documents. been deported to some other country? They have been asked to go. They have been, if they are not able to produce the documents, they have been asked to leave the country. I will give you the documents, sir. Please do. I will. Give me evening time. I will give you. I will submit the documents. I will submit you the list how many citizens are asked to deport the country. Deport which country? Deport our India. India is my country. So deport. You've been deporting means you are sending Deported from some. our country to outside. Which wherever country? Wherever they are going. No, is their problem. you're giving some kind of vague reply. I I'm am sorry to not- say, but you're giving. I mean, I am not Indi- giving a vague reply. if you are deporting means that somebody person has come from some other country, which It means is he is for- illegally entered into India, which means he is not an Indian citizen, which means he has to be sent to some other country where he has come from. He is an Indian citizen. How can you send him to some other country which it doesn't belong to? With grave responsibility, I am stating again, it is not my statement, it is Amit Shah, Home Minister.